ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗುರುಗಳು ನಿನ್ನ ಮಠಕ್ಕೆ ಬಂದು ಹೋಗ್ಬೇಕು ಅಂತ ಹೇಳಿ ಕಳ್ಸಿದ್ದಾರೆ. ನೋಡಿದ್ಯಾ, ಮಧುರೈಯಿಂದ ಬಂದ ಕೂಡಲೇ ಗುರುಗಳನ್ನ ಭೇಟಿ ಮಾಡಬೇಕಾಯ್ತು. ಪಾಪ ಅವ್ರಿಗೆ ಬೇಸರ ಆಗಿರುತ್ತೋ ಏನೋ. ಇಲ್ಲ ಅಣ್ಣ, ಅವ್ರಿಗೆ ಖಂಡಿತ ಬೇಸರ ಆಗಿರೋದಿಲ್ಲ. ನಾವು ದೈಹಿಕವಾಗಿ ಭೇಟಿ ಆಗದೆ ಇರಬಹುದು, ಆದರೆ ಮಾನಸಿಕವಾಗಿ ಭೇಟಿ ಆಗ್ತಾನೆ ಇರ್ತೀವಿ. ನೀನಿದ್ದು ಮಧುರೈನಲ್ಲಿ, ಗುರುಗಳಿರೋದು ಕುಂಭಕೋಣ ಮಠದಲ್ಲಿ. ಮಾನಸಿಕವಾಗಿ ಭೇಟಿ ಅಂದರೆ ನಿಮ್ಮ ಮಾತೆಲ್ಲ ಒಗಟಾಗಿದೆಯಲ್ಲ. ಒಗಟಲ್ಲ ಅಣ್ಣ, ವಾಸ್ತವ. ಹಿರಿಯ ಗುರುಗಳು ಅನುಷ್ಠಾನದಲ್ಲಿರ್ಬೇಕಲ್ವೇ? ಕಿರಿಯ ಗುರುಗಳು ಕರೆ ಕಳಿಸಿರ್ಬೇಕು ಅಲ್ವೇ? ಅರೆ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ನೀನ್ ಮಠಕ್ಕೆ ಬಂದೆ ತುಂಬಾ ವರ್ಷಗಳಾಯ್ತಲ್ಲ. ನನ್ನೊಳಗಿನ ನಿಯಂತ್ರು ಹೇಳ್ತು. ನಿಯಂತ್ರು ಏನೋಪ್ಪ, ನಿನ್ ಮಾತೆಲ್ಲ ಒಗಟಾಗಿದೆಯಲ್ಲ. ಸರಿ, ಆದಷ್ಟು ಬೇಗ ಮಠಕ್ಕೆ ಬಂದು ಹೋಗು, ನಾನು ಇನ್ ಬರ್ತೀನಿ. ಎಲ್ಲಾದ್ರೂ ಉಂಟೆ? ನನ್ನ ಸಲುವಾಗಿ ಅಷ್ಟು ದೂರದಿಂದ ಬಂದಿದ್ದೀರಿ, ನಮ್ಮನೆಗೆ ಬಂದು ಆತಿಥ್ಯ ಸ್ವೀಕರಿಸದೆ ಹೋದ್ರೆ ಹೇಗೆ? ಬನ್ನಿ, ಮನೆಗೆ ಹೋಗೋಣ. ಪರವಾಗಿಲ್ಲ ವೆಂಕಟನಾಥ, ಮತ್ತೊಮ್ಮೆ ಬಂದಾಗ ಬರ್ತೀನಿ. ಈ ಊರಿಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ದೀನಿ. ಬಹಳ ದಿನದಿಂದ ಬರಕ್ಕಾಗಿರ್ಲಿಲ್ಲ ಅಷ್ಟೆ. ಈಗ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಆದಾಗಾಯ್ತು ನೋಡಿ. ಮಗಳ ಕೈಯಿಂದ ಊಟ ಮಾಡಿದ್ರೇನೆ ಅವಳಿಗೂ ಸಮಾಧಾನ. ಹಾಗೆ ಆಗ್ಲಿ, ಹೋಗ್ಬನ್ನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವೇ? ನೀನು ಹೋಗಿ ವಿಚಾರ ತಿಳ್ಕೊಂಬಂದು ನನಗೆ ಹೇಳು, ಹೊರಡು. ಗಜೇಂದ್ರ. ಓಹ್, ಗೋವಿಂದಾಚಾರ್ಯರು, ನಮಸ್ಕಾರ. ಏನಪ್ಪ ಗಜೇಂದ್ರ, ಅಪರೂಪಕ್ಕೆ ಮಠದ ಕಡೆ ಬಂದಿದ್ಯಾ? ಅದು ಮಗನ್ ನೋಡಿ ತುಂಬ ದಿನ ಆಗಿತ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಅಧ್ಯಯನ ಮಾಡ್ತಿದ್ದಾನ? ಅಧ್ಯಯನ ಮಾಡ್ತಾ ಇಲ್ಲ, ಎಲ್ಲಾನು ಅಧ್ವಾನ ಮಾಡ್ತಾ ಇದ್ದಾನೆ. ಅಧ್ವಾನವೇ? ನೀನೇ ನೋಡು, ಬಂದ. ಎಲ್ಲಿ ಮೈ ಮುರಿಬೇಕು, ಎಲ್ಲಿ ಫಲಹಾರ ಸೇವನೆ ಮಾಡಬೇಕು, ಒಂದು ಪರಿಜ್ಞಾನವೇ ಇಲ್ಲ. ಇವನನ್ನು ನೋಡಿದ್ರೆ ದೊಡ್ಡ ಗುರುಗಳಿಗೂ ಬೇಸರವಾಗುತ್ತೆ. ಅಪ್ಪ, ಯಾವಾಗ ಬಂದ್ರಿ? ಮುಚ್ಚೋ ಬಾಯಿ, ನಾನು ಯಾವಾಗಾದ್ರೂ ಬರ್ತೀನಿ. ಏನೋ ಇದು ನಿನ್ನ ಅವತಾರ? ಗೋವಿಂದ. ನಾನೇನ್ ಕೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದ್ಯಾ? ಗೋವಿಂದ. ಮುಚ್ಚೋ ಬಾಯಿ. ಈ ಅವತಾರ ಗುರುಗಳು ನೋಡಿದ್ರೆ ಅವ್ರಿಗೆ ಎಷ್ಟು ಬೇಸರ ಆಗುತ್ತೆ ಗೊತ್ತೇನೋ? ಗೋವಿಂದ. ಮಾತಕ್ಕೂ ಗೋವಿಂದ ಗೋವಿಂದ ಅಂತಿದ್ಯಲ್ಲೋ. ನಿನ್ನ ಹೆತ್ತಿರೋ ತಪ್ಪಿಗೆ ನನ್ನ ಕಥೆನೇ ಗೋವಿಂದ ಅಷ್ಟೇ. ಅಪ್ಪ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಬೊಗಳು. ಆ ಗೋವಿಂದಾಚಾರ್ಯರು ಹೇಳಿರೋ ದೂರಿನ ಮೇಲೆ ತಾನೆ ನೀನನ್ನ ಪ್ರಶ್ನಿಸೋದಕ್ಕೆ ಅಲ್ಲಿಂದ ಬಂದಿರೋದು. ನೋಡಪ್ಪ, ನೋಡು, ಇವನ ಭಾಷೆ, ಇವನ ಸಂಸ್ಕಾರ, ಏನು ಬುದ್ಧಿ ಅಂತ ಹೇಳೋದು ಇವನಿಗೆ. ಏನಾದರೂ ಹೇಳಿದ್ರೆ ನಮ್ಮ ಅಪ್ಪನಿಗೆ ಹೇಳಿ ನನಗೆ ಹೇಳಬೇಡಿ ಅಂತಾನೆ. ಮಾಡಬೇಡ ಅಂತ ಹೇಳಿದ್ದನ್ನೇ ಮಾಡ್ತಾನೆ. ಮಠದ ಕಲ್ಯಾಣಿನ ಊರ ಬಾವಿ ಅನ್ಕೊಂಡಿದ್ದಾನೆ. ಮನಸ್ಸಿಗೆ ಬಂದಾಗ ಹೋಗಿ ಧುಮುಕ್ತಾನೆ. ಅಲ್ಲ, ಗುರುಗಳು ಸಂಧ್ಯಾ ವಂದನೆ ಮಾಡೋ ಸಮಯದಲ್ಲಿ ಹೀಗಾಗ್ಬಿಟ್ರೆ ಏನ್ ಗತಿ? ಲೇ ದಡ್ಡ ಶಿಖಾಮಣಿ, ಬುದ್ಧಿ ಹೇಳೋರಿಗೆ ತಿರುಗಿ ಮಾತಾಡಬೇಡವೋ, ಆಮೇಲೆ ಜೀವನ ಪೂರ್ತಿ ಲದ್ದಿ ತಿನ್ಕೊಂಡು ಬದುಕಬೇಕಾಗತ್ತೆ. ನನಗೆ ಬುದ್ಧಿನೂ ಬೇಡ, ಲದ್ದಿನೂ ಬೇಡ, ಬಾಳೆಹಣ್ಣೆ ಸಾಕು. ಯಾಕಪ್ಪ ಸುಮ್ನೆ ಹೊಡಿತ್ಯಾ? ಈ ಮಠದ ಶಿಸ್ತು ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಹೇಳ್ಬೇಕು ಅಂತಾರೆ, ಸಂಧ್ಯಾ ವಂದನೆ ಅಂತಾರೆ, ಪೂಜೆ ಅಂತಾರೆ, ಉಪವಾಸ ಅಂತಾರೆ, ಶಿಕ್ಷೆಗೆ ಮತ್ತೆ ಉಪವಾಸ ಹಾಕ್ತಾರೆ. ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದೆಯಾ ಅಂತಾರೆ, ಇಲ್ಲಿ ನಿಯಮಗಳನ್ನ ಪಾಲಿಸ್ಬೇಕು ಅಂತಾರೆ. ಅದೆಲ್ಲ ನನ್ನಿಂದ ಆಗೋದಿಲ್ಲ. ನಾನು ಊರಿಗೆ ಬಂದು ಅಲ್ಲೇ ತೋಟ ನೋಡ್ಕೊಂಡಿರ್ತೀನಿ. ಊರಲ್ಲಿ ಏನಿದೆಯೋ ಅವಿವೇಕೆ, ಎಲ್ಲ ಇರೋದು ಇಲ್ಲಿ. ಕುಂಭಕೋಣ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಇದು ದೊಡ್ಡ ಅಧ್ಯಯನ ಕೇಂದ್ರ, ಜ್ಞಾನದ ಭಂಡಾರ. ಬೃಹಸ್ಪತಿಯ ರೂಪದಲ್ಲಿ ವಿಜಯೇಂದ್ರ ಗುರುಗಳಿದ್ದಾರೆ. ಜ್ಞಾನದ ಜ್ಯೋತಿ ಹಾಗೆ ಸುಧೀಂದ್ರ ತೀರ್ಥರಿದ್ದಾರೆ. ಮೂಲ ರಾಮ ನೆಲೆಸಿರೋ ಜಾಗ ಕಣೋ ಇದು. ಇಂಥ ಪುಣ್ಯ ಸ್ಥಳದಲ್ಲಿದ್ದು ಜ್ಞಾನ ಸಂಪಾದನೆ ಮಾಡಿಕೊಂಡು ಯೋಗ್ಯವಾದ ಮನುಷ್ಯ ಅನ್ನಿಸ್ಕೋಬೇಕೋ ಬೇಡವೋ ನೀನು? ಇದನ್ನೆಲ್ಲ ದಿನನಿತ್ಯ ಗೋವಿಂದಾಚಾರ್ಯರೇ ಹೇಳ್ತಾ ಇರ್ತಾರೆ.
ಇದನ್ನ ಹೇಳೋದಕ್ಕೆ ನೀನು ಭುವನಗಿರಿಯಿಂದ ಬಂದ? ನೋಡ್ದೇನಪ್ಪ ಗಜೇಂದ್ರ, ನೀನು ಹೇಳ್ತಿರೋದು ಕಿಂಚಿತ್ತಾದ್ರೂ ಅವ್ನ ತಲೆಗೆ ಹೋಗ್ತಿದೆಯೇ? ನಾನು ಹೇಳಿದ್ರು ಹೀಗೆ ಮಾಡ್ತಾನೆ. ನಿನಗೆ ರಾತ್ರಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಡ ಅಂತ ಎಷ್ಟು ಸಾರಿ ಹೇಳಿದೀನಿ, ಅಂದ್ರೂ ಹೋಗ್ತಾನೆ. ಅದಕ್ಕೆ ಗುರುರಾಜ ಕರ್ಕೊಂಬರಕ್ ಹೋಗಿದಾನಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡದೆ ಹೇಗಿರ್ಲಿ ಮಾಧವಣ್ಣ, ಹೇಗ್ ಬುದ್ಧಿ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ಲ. ಇದು ಬುದ್ಧಿ ಹೇಳಿದ್ರೆ ಸರಿ ಹೋಗೋ ವಿಚಾರ ಅಲ್ಲ ಅತ್ತೆ. ಮತ್ತೆ ಮದ್ವೆ ಮಾಡಿದ್ರೆ ಸರಿ ಹೋಗುತ್ತೆ. ಒಂದ್ ಹುಡುಗಿ ತನ್ನ ಮದ್ವೆ ಮಾಡ್ತಿದ್ರೆ ಸದಾ ಮನೇಲೆ ಇರ್ತಾನೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸರಿಯಾಗಿ ಹೇಳ್ದೆ ಕಣೆ. ಅವನಿಗೂ ಮದುವೆ ವಯಸ್ಸು ಬಂತು. ಒಂದೊಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ರೆ ನಮ್ಮ ಜವಾಬ್ದಾರಿನೂ ಕಳಿಯುತ್ತೆ, ಅವನಿಗೂ ಜವಾಬ್ದಾರಿ ಬರುತ್ತೆ. ಹಾಗೆ ನಾನು ಕಣ್ಣು ಮುಚ್ಚೋ ಮುಂಚೆ ಅವನು ಮದುವೆನ ಕಣ್ ತುಂಬ್ಕೊಂಡು ಹಾಗೂ ಆಗತ್ತೆ. ಕಮಲ, ನಿಮ್ಮ ಸಂಬಂಧದಲ್ಲಿ ಯಾವ್ದಾದ್ರೂ ಹೆಣ್ಣಿದ್ಯೇನೆ? ಯಾಕಿಲ್ಲ, ನಮ್ ಚಿಕ್ಕ ತಾತನ್ ಮೊಮ್ಮಗಳೇ ಇದ್ದಾಳೆ ಸೀತಕ್ಕ. ಅವಳು ವಯಸ್ಸಿಗೆ ಬಂದಿದ್ದಾಳಂತೆ, ನೋಡೋಕ್ಕೂ ಲಕ್ಷಣವಾಗಿ ದಂತದ ಗೊಂಬೆ ಇದ್ದಾಗಿದ್ದಾಳಂತೆ. ನೀವು ಹೂ ಅಂದ್ರೆ ನಮ್ಮ ಅಪ್ಪನ ಕೈಲಿ ಮಾತಾಡ್ಸ್ಬೋದು. ಬೇಡಮ್ಮ, ಮತ್ತೆ ನಮ್ಮ ಸಂಬಂಧದಲ್ಲೇ ಬೇಡ. ಕುಂಬಳ ಬಳ್ಳಿ ಥರ ಮತ್ತೆ ಅಲ್ಲಲ್ಲೇ ಹೆಣ್ತ್ಕೊಳ್ಳೋದಕ್ಕಿಂತ ಹೊಸ ಸಂಬಂಧ ನೋಡೋಣ. ತಪ್ಪು ತಿಳಿಬೇಡ. ಅಮ್ಮ, ಮಠದಿಂದ ಗುರುಗಳು ನನ್ನ ಬರಕ್ ಹೇಳ್ ಕಳ್ಸಿದ್ದಾರೆ. ಪರಿಕರ್ಮಿಗಳು ಹೇಳಿದ್ರು. ಓಹ್ ಹೌದಾ, ಒಳ್ಳೇದಾಯ್ತು. ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ತಕ್ಷಣ ನೀನೇ ಅವ್ರ ಬಳಿ ಹೋಗ್ಬೇಕಿತ್ತು. ಊರು ಸಾಬ್ರಿ ಎಲ್ಲ ಹೆಗಲ್ ಮೇಲೆ ಹಾಕೊಂಡು ಕಾಲ ಕಳೆದೆ. ಈಗ ನೋಡು, ಅವರೇ ಹೇಳಿ ಕಳಿಸ್ಬೇಕಾಯ್ತು. ನೋಡಪ್ಪ ವೆಂಕಟನಾಥ, ಅವರ ಕರುಣೆ ದೊಡ್ಡದಪ್ಪ. ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬಾ. ಆಯ್ತು ಅತ್ತೆ. ಹೇಗೂ ಓದ್ ಮುಗ್ದಿದೆ, ಮುಂದೆ ಏನ್ ಮಾಡಬೇಕು ಅಂತ ಅವ್ರ ಮಾರ್ಗದರ್ಶನ ತಗೋ. ಗಮನ ಇಟ್ಟು ಕೇಳು. ಆ ಕಾಲದಿಂದಲೂ ನಮ್ಮ ವಂಶದವ್ರನ್ನ ಸನ್ಮಾರ್ಗದಲ್ಲಿ ನಡ್ಸ್ಕೊಂಡ್ ಬಂದಿರೋ ಕರುಣಾಮಯ್ಯ ಅವರು. ನಮ್ಮ ಪಾಲ್ಗೆ ಅವರೇ ದೇವ್ರು.